ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಗೊಜ್ಜ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ದೇವರ ಪ್ರಸಾದಕ್ಕಾಗಿರ್ಬೋದು, ಇಲ್ಲಾಂತಂದರೆ ಉಪವಾಸ ಇದ್ದಾಗ ತಿನ್ಲಿಕ್ಕಾಗಿರ್ಬೋದು, ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಇಲ್ಲಾಂತಂದರೆ ಸ್ನ್ಯಾಕಾಗೂ ಸಹ ನೀವು ಈ ಗೊಜ್ಜ ಅವಲಕ್ಕಿನ ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಈ ಮೆಥಡ್ನಲ್ಲಿ ನೀವು ಗೊಜ್ಜ ಅವಲಕ್ಕಿನ ಮಾಡಿದ್ದೀರಾ ಅಂತಂದರೆ ಪರ್ಫೆಕ್ಟಾಗಿ, ತುಂಬ ಸಾಫ್ಟಾಗಿ, ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಗೊಜ್ಜ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಬರುತ್ತಲ್ವ, ಸೊ ಅದನ್ನು ತಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಗೆ ಹಾಕಿ. ಹಾಗಂತಂದ್ಬಿಟ್ಟು ತುಂಬ ಪುಡಿ ಮಾಡ್ಕೋಬಾರ್ದು. ಸೊ ಆನು ಆಫ್ ಮಾಡ್ಕೊತ 1-2 ಸಲ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನಮಗೆ ಈ ಅವಲಕ್ಕಿ ಅನ್ನೋದು ಈ ರೀತಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಆದರೆ ಸಾಕು, ತುಂಬ ಪುಡಿ ಆಗಬಾರ್ದು. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಅವಲಕ್ಕಿನ ಒಂದು ಬೌಲಲ್ಗೆ ತಗೊಂಡು ನೀರನ್ನು ಸೇರಿಸಿ ಅವಲಕ್ಕಿನ 2-3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಿರ್ತಕ್ಕಂಥ ಅವಲಕ್ಕಿಗೆ ನೀರನ್ನು ಹಾಕಿ ನೆನೆಸ್ಕೋಬಾರ್ದು. ಯಾಕೆ ಅಂತಂದರೆ ಆಲ್ರೆಡಿ ನಾವಿಲ್ಲಿ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀರಲ್ವ, ಇದರಲ್ಲಿರುವಂತಹ ನೀರಿನ ಅಂಶನೇ ಸರಿ ಹೋಗುತ್ತೆ ಈ ಅವಲಕ್ಕಿ ನೆನೆಯೋದಕ್ಕೆ. ಈಗ ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಆಲ್ರೆಡಿ ನಾನಿಲ್ಲಿ ಹುಣಸೆಹಣ್ಣಿನ ರಸ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿ ಈ ರೀತಿ ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಹುಣಸೆಹಣ್ಣಿನ ರಸ ಜೊತೆಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಪುಡಿನ ಸಹ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರಸನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಈಗ ಚಿಕ್ಕ ಕಡಾಯಿ ಬರುತ್ತಲ್ಲ, ತಡ್ಕ ಪ್ಯಾನು, ಸೊ ಅದರಲ್ಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಎಳ್ಳು ಹಾಕ್ಕೊತಾ ಇದ್ದೀನಿ. ಸೊ ಬ್ಲ್ಯಾಕ್ ಎಳ್ಳು ಹಾಕ್ಕೊಬೇಕು ಅಂತೇನಿಲ್ಲ, ನೀವು ಬೇಕು ಅಂತಂದರೆ ಬಿಳಿ ಎಳ್ಳಿದ್ರೂ ಸಹ ಹಾಕ್ಕೋಬೋದು. ಈ ರೀತಿ ಸಿಡ್ದಾದ ನಂತರ ಎಳ್ಳು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಆಮೇಲೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ತುರಿದುಕೊಂಡಿರ್ತಕ್ಕಂಥ ಒಣ ಕೊಬ್ಬರಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಇದು ಸ್ವಲ್ಪ ತಣ್ಣಗಾಗಿದ್ದಾದ ನಂತರ ಈ ರೀತಿ ಮಿಕ್ಸಿ ಜಾರಲ್ಗೆ ತಗೊಂಡು ಇದನ್ನು ಅಷ್ಟೇ ಜಸ್ಟ್ ಆನ್ ಆಫ್ ಮಾಡ್ಕೊಳ್ತಾ 1-2 ಸಲ ಇದನ್ನು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಡಿ. ಇದನ್ನು ಅಷ್ಟೇ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಚಿಕ್ಕ ಪ್ಯಾನಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಜೊತೆಗೆ ನಾವು ಹುಣಸೆಹಣ್ಣಿನ ರಸ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಬೆಲ್ಲ ಪುಡಿನ ಸಹ ಹಾಕಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಜಸ್ಟ್ ಒಂದು ಲೋ ಫ್ಲೇಮ್ನಲ್ಲಿ 1-2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಗಟ್ಟಿ ಆದರೆ ಸಾಕು. ಈ ರೀತಿ ಹುಣಸೆಹಣ್ಣಿನ ರಸ ಸ್ವಲ್ಪ ಗಟ್ಟಿಯಾಗಿದ್ದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ 1 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಂಬಾರ್ ಪೌಡರ್ ಹಾಕಿದಾದ ನಂತರ ತುಂಬ ಗಟ್ಟಿ ಆಗಬಾರ್ದು. ಈ ರೀತಿ ಸ್ವಲ್ಪ ನೀರು ಈ ಗೊಜ್ಜು ಟೈಪಲ್ಲಿ ಇದ್ದಂಗೆ ನಾವು ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಒಂದು 10-15 ನಿಮಿಷ ಆದ ನಂತರ ನೋಡ್ತಿರ್ಬೋದು ಅವಲಕ್ಕಿ ಅನ್ನೋದು ನೆಂದು ಈ ರೀತಿ ಪುಡಿಯಾಗಿ ಬರುತ್ತೆ ನಮಗೆ. ಇವಾಗ ಈ ಅವಲಕ್ಕಿನ ತಗೊಂಡು ಈ ಹುಣಸೆಹಣ್ಣಿನ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಅದರಲ್ಲಿಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹುಣಸೆಹಣ್ಣು ಗೊಜ್ಜು ಜೊತೆಯಲ್ಲಿ ಅವಲಕ್ಕಿ ಅನ್ನೋದು ಚೆನ್ನಾಗಿ ಬೆರಿಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಸೊ ಈಗ ಈ ರೀತಿ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದಾದ ನಂತರ ಬಿಸಿ ಮೇಲೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇದು ತಣ್ಣಗಾಗ್ತಿದ್ದಂತೆ ಉದುರಾಗಿ ರೆಡಿ ಆಗುತ್ತೆ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಚಿಕ್ಕ ತಡ್ಕ ಪ್ಯಾನಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಅಂದರೆ ನಮಗೆ ಕಡಲೆಬೇಳೆ ಈ ರೀತಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ಗೆ ಚೇಂಜ್ ಆದರೆ ಸಾಕು. ಈಗ 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗು, 3-4 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಕರಿಬೇವನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತ ಕರಿಬೇವು, ಒಣಮೆಣಸಿನ್ಕಾಯಿ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಈಗ ಈ ಒಗ್ಗರಣೆನ ತಗೊಂಡು ಆಲ್ರೆಡಿ ನಾವಿಲ್ಲಿ ಅವಲಕ್ಕಿ ಹುಣಸೆಹಣ್ಣಿನ ಗೊಜ್ಜು ಜೊತೆಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಅದರಲ್ಲಿಗೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಎಲ್ಲನ್ನು ಹುರಿದು ಒಣ ಕೊಬ್ಬರಿ ಎಲ್ಲನೂ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದನ್ನು ಸಹ ಕೊನೆಯದಾಗಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಸಾಫ್ಟ್ ಆದ ಗೊಜ್ಜು ಅವಲಕ್ಕಿ ಅನ್ನೋದು ರೆಡಿ ಆಗೋಗುತ್ತೆ. ಸೊ ನೀವಿಲ್ಲಿ ಸಾಂಬಾರ್ ಪುಡಿ, ಹುಣಸೆಹಣ್ಣಿನ ರಸ, ಬೆಲ್ಲ ಈ 3 ಕರೆಕ್ಟಾಗಿ ನೀವಿಲ್ಲಿ ಈ ಗೊಜ್ಜು ಅವಲಕ್ಕಿಗೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾದಂತಹ ಗೊಜ್ಜು ಅವಲಕ್ಕಿನ ನೀವು ಸಹ ರೆಡಿ ಮಾಡ್ಕೋಬೋದು.
ಈ ಸಲ ಬರುವಂತಹ ಶಿವರಾತ್ರಿ ಹಬ್ಬಕ್ಕೆ ನೀವು ಈ ರೀತಿಯಾಗಿ ಗೊಜ್ಜವಲಕ್ಕಿನ ಮಾಡಿದಾದ ನಂತರ ಯಾವ ರೀತಿ ರುಚಿ ಬಂತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.